ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಕ ವೈವಿಧ್ಯ. ಇವಾಗ ಹಲಸಿನಕಾಯಿ ಸೀಸನ್. ಸೊ ನಾವಿವತ್ತು ನಿಮಗೆ ರೊಟ್ಟಿ, ಚಪಾತಿ, ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಹಲಸಿನಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಚಟ್ನಿಯನ್ನು ಮಾಡಲಿಕ್ಕೆ ಎಳೆಯ ಹಲಸಿನಕಾಯಿಯನ್ನು ಅದನ್ನು ಹೀಗೆ ಕತ್ತಿ ಅಥವಾ ಚಾಕುವಿನಿಂದ 2 ಭಾಗವನ್ನು ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಮೇಣವನ್ನು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ನಾನಿಲ್ಲಿ ಪೇಪರ್ನ ತಗೊಂಡು ಅದನ್ನು ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ. ನಂತರ ಹಲಸಿನಕಾಯಿಯನ್ನು ಕಟ್ ಮಾಡ್ಕೊಳ್ಳುವಾಗ ಮೇಲ್ಭಾಗದಲ್ಲಿರ್ತಕ್ಕಂತಹ ಸಿಪ್ಪೆ ಮತ್ತು ಒಳಭಾಗದಲ್ಲಿರ್ತಕ್ಕಂತಹ ದಿಂಡು ಅದನ್ನು ನೀಟಾಗಿ ತೆಗೆದುಹಾಕಬೇಕು. ನಂತರ ಹಲಸಿನಕಾಯಿಯನ್ನು ಸಾಂಬಾರಿಗೆ ತರಕಾರಿಯನ್ನು ಹೇಗೆ ಕಟ್ ಮಾಡ್ಕೊತಿರೋ ಹಾಗೆ ಚಿಕ್ಕ ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು ತೊಳೆದುಕೊಂಡು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಈ ಕಟ್ ಮಾಡಿರ್ತಕ್ಕಂತಹ ಹಲಸಿನಕಾಯಿಯ ಪೀಸ್ಗಳನ್ನು ಹಾಕ್ಕೊಳ್ಳಿ. ಅದು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದು 5 ರಿಂದ 10 ನಿಮಿಷ ಬೇಯಿಸಬೇಕಾಗತ್ತೆ. ಕುಕ್ಕರ್ನಲ್ಲಿ ಬೇಯಿಸೋದಾದರೆ 2 ರಿಂದ 3 ವಿಷಲನ್ನು ಹಾಕ್ಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ನಂತರ ಈಗ ಚಟ್ನಿಗೆ ಮಸಾಲೆಯನ್ನು ಮಾಡಲಿಕ್ಕೆ 3 ರಿಂದ 4 ಹಸಿಮೆಣಸು, ಜೊತೆಗೆ 1 ಸ್ಪೂನ್ನಷ್ಟು ಧನಿಯಾ, ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡು 1 ಸ್ಪೂನ್ನಷ್ಟು ಆಯಿಲನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು. ಈಗ ಫ್ರೈ ಆಗಿರ್ತಕ್ಕಂತಹ ಮಸಾಲೆಯನ್ನು ಕೂಲ್ ಆಗಲಿಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಡಿ. ನಂತರ ಈಗ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ನೋಡೋದಾದರೆ ಹೀಗೆ ಒಂದು ಸೌಟನ್ನು ಹಾಕಿಬಿಟ್ಟು ಕೈ ಬೆರಳಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಶೋ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂದ್ಬಿಟ್ಟು. ಇದನ್ನು ಕೂಡ ನೀರನ್ನೆಲ್ಲ ಚೆಲ್ಬಿಟ್ಟು ಬರೀ ಹಲಸಿನಕಾಯಿಯ ಪೀಸ್ಗಳನ್ನು ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಕೂಡ ಕೂಲ್ ಆಗಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರಿಯನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಫ್ರೈ ಮಾಡಿರ್ತಕ್ಕಂತಹ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು, ಜೊತೆಗೆ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಬೇಕು. ಈಗ ಈ ಮಿಕ್ಸಿ ಜಾರ್ಗೆ ಕೂಲ್ ಆಗಲಿಕ್ಕೆ ಬಿಟ್ಟಿರ್ತಕ್ಕಂತಹ ಹಲಸಿನಕಾಯಿಯ ಪೀಸ್ಗಳನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು. ನೈಸಾಗಿ ಇದನ್ನು ರುಬ್ಕೊಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ. ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ನಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಒಣಮೆಣಸು, ಜೊತೆಗೆ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ. ಈಗ ರುಬ್ಬಿಟ್ಕೊಳ್ತಕ್ಕಂತಹ ಹಲಸಿನಕಾಯಿ ಚಟ್ನಿಗೆ ಈ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರೊಟ್ಟಿ, ಚಪಾತಿ ಹಾಗೂ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಹಲಸಿನಕಾಯಿ ಚಟ್ನಿ ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.